ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಸ್ವಯಂಪಾಕ ಕಡೆಯಿಂದ ಒಂದು ಹೊಸ ರುಚಿಯನ್ನು ಮಾಡಿ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರ ಹೆಸರು ಜೀರಿಗೆ ಅನ್ನ ಅಂತ. ಆದರೆ ಜೀರಿಗೆ ಅನ್ನ ಅಂದರೆ ಇಂಗ್ಲೀಷಲ್ಲಿ ಹೇಳ್ಬೋದು ಜೀರಾ ರೈಸ್ ಅಂತ ಅಂದ್ಬಿಟ್ಟು. ಆದರೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಅಲ್ಲ, ಇದು ಬೇರೆ ನಮ್ಮ ಸಾಂಪ್ರದಾಯಿಕ ಅಡಿಗೆ. ಇದಕ್ಕೆ ಬೇಕಾಗುವಂತಹ ಸಾಮಾನುಗಳು: 1 ಲೋಟ ಅಕ್ಕಿ, ಅದನ್ನು ಕುಕ್ಕರಲ್ಲಿಟ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಇದು ಸುಮಾರು ಈ ಲೋಟದಲ್ಲಿ ಒಂದು 3 ಲೋಟ ಅನ್ನ ಆಗಿದೆ. ಜೀರಿಗೆ ಅನ್ನಕ್ಕೆ ಬೇಕಾಗಿರುವಂತಹ ಸಾಮಾನುಗಳು: 1/4 ಟೀ ಸ್ಪೂನು ಜೀರಿಗೆ, ಒಂದು 3 ಟೀ ಸ್ಪೂನು ಬೆಲ್ಲದ ಪುಡಿ, 1.5 ಟೀ ಸ್ಪೂನು ಕಲ್ಲುಪ್ಪು ಅಂದರೆ ಹರಳುಪ್ಪು ಬೇಕಾಗತ್ತೆ ಇದು. ಆಮೇಲೆ ಇದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು. ಆಮೇಲೆ ಅದೇ ಅಕ್ಕಿ ಹಾಕಿದ್ವಲ್ಲ ಆ ಲೋಟದಲ್ಲಿ 1 ಲೋಟ ತುರಿದ ತೆಂಗಿನಕಾಯಿ. ಆಮೇಲೆ 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ, ಎರಡನ್ನೂ ಹಸಿದೆ, ಎಲ್ಲವುದು ಹಸಿದೆ ಹಾಕ್ಕೊಳ್ಳೋದು. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಒಗ್ಗರಣೆಗೆ ಬೇಕಾಗಿರುವಂತಹ ಪದಾರ್ಥಗಳು: 3 ಟೇಬಲ್ ಸ್ಪೂನ್ ಕಡಲೆಕಾಯಿ ಎಣ್ಣೆ, ಅರ್ಧ ಟೀ ಸ್ಪೂನು ಸಾಸಿವೆ, 1.5 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, 1/4 ಕಪ್ಪು ಕಡಲೆಬೀಜ, ಆಮೇಲೆ 1/4 ಕಪ್ ಕೊತ್ತಂಬರಿ ಸೊಪ್ಪು ಹೆಚ್ಚಿದ್ದು, 1/4 ಕಪ್ ಕರಿಬೇವಿನ ಸೊಪ್ಪು, 2 ಚಿಟಿಕೆ ಅರಿಶಿನ, ಇದು 2 ಚಿಟಿಕೆ ಇಂಗು, ಕಾಯಿ ತುರಿ, ಮೆಣಸಿನಕಾಯಿ, ಜೀರಿಗೆ, ಬೆಲ್ಲದ ಪುಡಿ, ಹರಳುಪ್ಪು, ಇದು ಹುಣಸೆ ರಸ. ಸ್ವಲ್ಪ ಹುಣಸೆ ರಸನೇ ತೆಗೆದು ಹಾಕಿದ್ರೆ ಒಳ್ಳೆಯದು. ಮಿಕ್ಸಿ ಜಾರ್ನಲ್ಲಿ ಬೇಗ ನುರಿಯುತ್ತೆ. ಹುಣಸೆ ಹಣ್ಣನ್ನೇ ಹಾಕೋಕ್ಕಾಗಲ್ವಾ? ಹುಣಸೆ ಹಣ್ಣು ಹಾಕಿದ್ರೆ ಅದೇನೇ ಇದು ಚರಟ ಎಲ್ಲ ಸೇರುತ್ತಲ್ಲ, ಅದಕ್ಕಾಗಿ ಬೇಡ ಅಂತ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ, ನುಣ್ಣಗೆ ರುಬ್ಬಿಕೊಳ್ಳಿ. ತುಂಬ ನೀರು ಹಾಕೋದು ಬೇಡ. ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಸ್ವಲ್ಪ ಪೇಸ್ಟ್ ನುಣ್ಣಗಾಗೇ ಇದ್ದರೆ ಒಳ್ಳೆಯದು. ಇದು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಇದನ್ನು. ನಂತರ ಈಗ ಒಗ್ಗರಣೆ ಹಾಕ್ಕೋಬೇಕು ಅನ್ನಕ್ಕೆ. ಸ್ವಲ್ಪ ದಪ್ಪ ತಳ ಇರೋಂತಹ ಇದು ಬಾಣಲೆಯನ್ನು ತೊಗೊಂಡು ಮೊದಲಿಗೆ ಸ್ವಲ್ಪ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಕಡಲೆಕಾಯಿ ಎಣ್ಣೆ, ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬಹುದು, ಪರವಾಗಿಲ್ಲ. ಆದರೆ ಕಡಲೆಕಾಯಿ ಎಣ್ಣೆ ರುಚಿ ಜಾಸ್ತಿ, ಹಾಗಾಗಿ ಕಡಲೆಕಾಯಿ ಎಣ್ಣೆನೇ ಪ್ರಿಫರ್ ಮಾಡ್ತೀನಿ. ಎಣ್ಣೆ ಕಾಯಲಿ ಸ್ವಲ್ಪ. ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಮೊದಲು. ಅದು ಒಂಚೂರು ಚಟಗುಟ್ಟದ ಮೇಲೆ ಕಡಲೆಬೀಜ ಹಾಕ್ಕೊಳ್ಳೋಣ. ಕಡಲೆಬೀಜ ಕೆಂಪಾಗೋವರೆಗೂ ಸ್ವಲ್ಪ ಹುರಿಯೋಣ. ಅರ್ಧ ಕಡಲೆಬೀಜ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಕೆಂಪಾಗೋವರೆಗೂ ಹುರಿದ್ರೆ ರುಚಿ ಚೆನ್ನಾಗಿರುತ್ತೆ, ಘಮ್ಮಂತ ಇರುತ್ತೆ ಅನ್ನ. ಈಗ ಉದ್ದಿನಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ಕರಿಬೇವಿನ ಸೊಪ್ಪು, 2 ಚಿಟಿಕೆಯಷ್ಟು ಅರಿಶಿನ, 2 ಚಿಟಿಕೆ ಇಂಗು, ಆಗಲೇ ಹೇಳಿದಂತೆ. ಇದೆಲ್ಲ ಆದಮೇಲೆ ಇಲ್ಲಿ ಎಲ್ಲ ತಿರುವಿಟ್ಕೊಂಡಿರ್ತೀವಲ್ಲ ಮಿಕ್ಸಿಗೆ, ಎಣ್ಣೆಗೆ ಹಾಕೋದು. ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಹಾಗೆಯೇ ಸ್ವಲ್ಪ ನೀರು ಹಿಂಗೋ ಹಾಗೆ, ಯಾಕೆಂದರೆ ಎಲ್ಲ ಹಸಿ ಮೆಣಸಿನ್ಕಾಯಿ ಎಲ್ಲದನ್ನು ನಾವು ಹಸಿನೇ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಇದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ಒಂದು 2 ನಿಮಿಷ ಹೀಗೆ ಹುರ್ಕೊಳ್ಳಿ. ಸ್ವಲ್ಪ ಅದರಲ್ಲಿರೋ ನೀರಿನ ಅಂಶ ಒಂಚೂರು ಇಂಗಬೇಕು. ಲೋ ಫ್ಲೇಮಲ್ಲಿ ಇದ್ದರೆ ಒಳ್ಳೆಯದು. ಅನ್ನ ಆರಕ್ಕೆ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸಣ್ಣೂರಿನಲ್ಲಿ ಕೂಡಿಸಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಉದುರಿಸೋದು, ಮಿಕ್ಸ್ ಮಾಡಿ. ಸ್ನೇಹಿತರೆ, ಇದು ನೋಡಿ, ಈಗ ಜೀರಿಗೆ ಅನ್ನ ಆಗಿದೆ ಫುಲ್ಲು. ಯಾವಾಗಾದರೂ ತರಕಾರಿ ಬೇಜಾರಾದಾಗ, ಮನೆಯಲ್ಲಿ ಏನು ತರಕಾರಿ ಇಲ್ದಲೇ ಇದ್ದಾಗ ಈ ಥರದ್ದು ಒಂದು ಅನ್ನ ಮಾಡಿ, ಇದಕ್ಕೆ ಇನ್ನೇನು ಬೇಕಾಗಿಲ್ಲ, ಮನೆಯಲ್ಲಿ ಏನೇನಿರುತ್ತೋ ಅದೇ ಐಟಮ್ಸ್ ಹಾಕಿ ನೀವು ಈ ರೀತಿ ಅನ್ನ ಒಂದನ್ನು ತಯಾರಿಸ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರ್ಣ ಆಗುತ್ತೆ. ಖಾರ ಅಷ್ಟೊಂದು ಇರೋದಿಲ್ಲ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಸೊ ನಿಮಗೆ ಘಮ ಘಮ ಅನ್ನುವಂತಹ ಒಂದು ಜೀರಿಗೆ ಅನ್ನ ತಯಾರಾಗಿದೆ. ಸರಿ ಮಾಡಿ.
ಥ್ಯಾಂಕ್ ಯು.